ವಿಶ್ವ ಈ ನಾಯಿ ಸಾವು ಬರ್ಲಿಲ್ಲ. ಎಂತೆಂತ ಒಳ್ಳೆ ನಾಯಿಗಳೆಲ್ಲ ಸೈತವೆ. ಏನೋ ಒಂಚೂರು ಹಾಕ್ತೀನಿ, ಸುಮ್ಮನೆ ತಿನ್ಕೊಂಡು ಮೂಳೆ ಬಿದ್ದಿರ ಕೇಳು. ಯಾವಾಗ್ಲೂ ಅಂತ ಬಗ್ಳುತ್ತಿದ್ರೆ ಜಾಡ್ಸೋದ್ರೆ ಏನ್ ಸತ್ತೋಗ್ಬಿಟ್ಟತ್ತು ಅಂತ ಬೇರೆ ಭಯ. ನನ್ ಗಂಡನ್ ಹೇಳ್ತೀನಿ, ಈ ನಾಯಿ ಮೂಳಿನ ಮಚ್ಚೆ ತಗೊಂಡೋಗ್ ಬಿಡ್ರಿ ಅಂದ್ರೆ ಇಲ್ಲೇ ಇಟ್ಕೊಂಡು ಪ್ರಾಣ ತಿನ್ನಕ್ಕೆ. ಯಾಕಾದ್ರೆ ಈ ನಾಯಿಗಳು ಬದುಕಿರ್ತಾವೋ. ನನ್ ಮಗನ್ಗೆ ತರಬಾಗೆ ಬಡ್ಕೊಂಡೆ, ಈ ಆಳ ಬೆಟ್ ತರ್ಬೇಡ ಅಂತ. ಯಾವ ಆಳ ಮನೆ ನಿಂತಿತ್ತು ಮಳ್ಳಿ ಅದು ವಯ್ಯಾರ ನೋಡು. ಕಕ್ಕದ್ ನನ್ ಮಗನ್ ನೋಡಿ ಮಾಡಿ ನನ್ ಮನೆಗ್ ಸೇರ್ಕೊಂಡ್ಬಿಟ್ಟು ಕಣ್ಬಿಟ್ಟೆ ನೋಡು. ಸೂಜಿ ತಗೊಂಡ್ ಚುಚ್ಬಿಡ್ತೀನಿ. ಎಳ ಬಿದ್ದಿತ್ತೋ ಇದು ಹಾಳಾಗ್ಬೇಕು. ಸೇರ್ಕೊಂಡ್ಬಿಟ್ಟವೆ. ತಂದು ಹಾಕಿದ ತಿಂದು ಹಂದಿ ತರ ಆಗ್ಬಿಟ್ಟವೆ. ಯಾವಾಗ್ಲೂ ಕೈ ಹಾಕಿರೋ ಅಂತಿರ್ತವೆ. ನಮ್ಗೇನಾದ್ರೂ ತಲೆ ಕೆಟ್ರೆ ಒಂದ್ ಸರಿಯಾದ ದೊಣ್ಣೆ ತಗೊಂಡು ಬಾರಿಸಿ ಮನೆಯಿಂದ ಆಚೆ ಬಿಸಾಕ್ಬಿಡ್ತೀನಿ. ಕಾರ್ಪೊರೇಷನ್ ಅವ್ರು ಬಂದು ತುಂಬ್ಕೊಂಡು ಹೋಗ್ಲಿ, ನನ್ಗೂ ಸಾಕಾಗೋಗಿದೆ. ಜೊತೆ ಆಟ ಆಡಕ್ ಹೋಗ್ತಾರೆ. ಬನ್ನಿಯಪ್ಪ ನಾವು ಆಡೋಣ. ಈ ಜಾಸ್ತಿ ಹೋದ್ರೆ ಅಷ್ಟೇ ಆಟೋದ್ರೆ ಆಟ. ನನಗೇನು ತಲೆ ಕೆಟ್ಟೋಗಿದೆ. ಅಮ್ಮ ನೀನಾದ್ರೂ ಬಾ. ನೋಡು ಈಗಲೇ ನನ್ ಬುಕ್ ಸೇರಿದೆ. ನಾವು ಕರ್ಕೊಂಡು ಹೋಗ್ತೀವಿ. ಬಾ ನಡಿ ಹೋಗೋಣ. ಏನಾದ್ರೂ ಹೋದ್ರೆ ನೋಡು ನೀನು ಹೊಡಿತೀನಿ ನಿಂಗೆ. ಬಾ ನಮ್ಮಪ್ಪನ ಮನೆಗೆ ಹೋಗೋಣ. ಇವರು ಇಟ್ಕೊಳ್ಳಿ ಇಲ್ಲಿ. ಎಲ್ಲ ಇದೆಯಾ? ಯಾಕೋ ನಾನಿಲ್ಲೇ ಭಾರತೀಯ ಸರ್ಕಾರ ಹತ್ರ ಇದ್ದೀನಿ. ನಾನು ಇಲ್ಲೇ ಇದ್ದೀನಿ ಮುದ್ರಮ್ಮ ಫ್ರೆಂಡ್ ಹತ್ರ. ಸರಿ ಬಂದೆ. ಏನು ಇಷ್ಟೊಂದು ಟೆನ್ಷನ್ ಇದೆಯಾ? ಏನಾಯ್ತು? ಸ್ವಲ್ಪ ಬುದ್ಧಿನೇ ಇಲ್ಲ ಕಣ. ನನಗೆ ಯಾವಾಗ್ಲೂ ಜಗಳ. ಯಾರಿಗ್ ಬೇಕು ಈ ಜೀವನ ಅನಿಸ್ಬಿಟ್ಟಿದೆ. ಈ ಕಡೆ ಅಪ್ಪ ಅಮ್ಮ, ಆ ಕಡೆ ಹೇಳ್ತಿ ಮಗ. ನಾನು ಯಾರ ಕಡೆ ಸಾಯ್ಬೇಕು ಹೇಳು? ಯಾರ ಮನೆ ಹತ್ರ ಸಮಸ್ಯೆ ಇದೆ ಹೇಳು? ಸತ್ಯ ಇಲ್ಲ. ಯಾರು ಸಂಸಾರ ನಿಭಾಯಿಸ್ತಾರೋ ಅವನು ಜಗತ್ತಿಗೆ ಇರ್ತಾರಂತೆ. ಅಯ್ಯೋ ಸುಮ್ಮನೆ ಏನ್ ಹೇಳೋದು? ಈ ಬಸ್ ಬೇರೆ ಫ್ರೀ ಬಿಟ್ರು ನೋಡು, ಮಾತಿರ್ತಾರೆ ಮಾಡಬೇಕು. ನೀವೆಲ್ಲ ಕೇಳಲ್ಲ. ನನ್ನ ಹೆಂಡತಿನೂ ಅದೇ ಮಾಡೋದು. ಏನ್ ಮಾಡ್ಲಿ? ಇದ್ರನ್ನೆಲ್ಲ ಭಾಷಣ ಅಂದ್ರೆ ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ನೀನ್ ಹೇಳ್ಕೊತಾ ಇದೆಯಾ? ನಾನು ಹೇಳ್ಕೊತಾ ಇಲ್ಲ ಅಷ್ಟೇ. ನೋಡು, ಒಂದ್ ಬಾರಿ ಫೋನ್ ಮಾಡಿ ಕರಿ. ಏನು ಅಂತೇಳಿ ನೋಡು. ಹಲೋ ಹಲೋ, ಯಾಕೆ ಹಿಂಗ್ ಮಾಡ್ತೀಯಾ? ಮನೆಯಲ್ಲೇ ಒಂದ್ ಮಾತು ಬರುತ್ತೆ ಹೋಗುತ್ತೆ. ಹಾಗಂತ ಮನೆ ಬಿಟ್ಟು ಹೋಗುತ್ತೆ ಅಂದಣ. ಬಾಳೆ ಮನೆಗೆ. ನಾನ್ ಬರಲ್ಲ. ನಿಂದಾರಿ ನಿಂದು, ನಂದಾರಿ ನಂದು. ನನ್ಗೂ ಗೊತ್ತು ಹೆಂಗ್ ಬದುಕ್ಬೇಕು ಅಂತ. ನೋಡು, ಹಾಗೆಲ್ಲ ಮಾತಾಡ್ಬೇಡ. ರೇಷನ್ ಕಾರ್ಡ್ ದುಡ್ಡು, ಗೃಹಲಕ್ಷ್ಮಿ 5,000 ಇದೆಲ್ಲ ನಿನ್ನ ಅಕೌಂಟ್ಗೆ ಬರೋ ಹಾಗೆ ಮಾತಿದ್ದೀರ್ತಾನೆ. ಅಲ್ಲ, ನನಗೆ ಹೇಳ್ತಿ ಅಂದ್ರೆ ಪ್ರೀತಿ. ತಂದೆ ತಾಯಿನ ಬಿಟ್ಬಿಡು ಅನ್ನೋದು ತಪ್ಪಾಗಿರೋ. ವಯಸ್ಸಾದ್ಮೇಲೆ ಪಾಪಕ್ಕಳವರು ಚಿಕ್ಕ ಮಕ್ಕಳು ತರ. ನೀವೇ ಅವ್ರಿಗೆ ತಂದೆ ತಾಯಿ ಇದ್ದಂಗೆ. ನಮ್ಮನ್ನು ಚಿಕ್ಕ ವಯಸ್ಸಲ್ಲಿ ಬೆಳೆಸದೆ ಇದೇ ರೀತಿ ಬಿಟ್ಟಿದ್ರೆ ನಾವೇನು ತಿಳ್ತಿದ್ದ? ನೀವು ತಿಳ್ಕೊಂಡಿರೋದು ತಪ್ಪು ಕಣ. ಆಟ ಆಡೋ ವಯಸ್ಸಲ್ಲಿ ಆಟ ಆಡ್ಲಿಕ್ಕೆ ಬಿಡ್ಲಿಲ್ಲ. ಬರೀ ಓದು ಓದು ಓದು. ತಂದೆ ತಾಯಿ ಪ್ರೀತಿ ಜೊತೆ ಬೆಳಿಬೇಕು ಅನ್ಕೊಂಡ್ರೆ ತಗೊಂಡೋಗಿ ಹಾಸ್ಟೆಲ್ಗೆ ಹಾಕಿದ್ರು. ಆಮೇಲೆ
ಕೆಲಸ, ಮದುವೆ, ಮಕ್ಕಳು, ಸಂಸಾರ. ಈಗ್ಲಾದ್ರೂ ಖುಷಿಯಾಗಿರೋಣ ಅಂದ್ರೆ ಎಲ್ರು ಬುದ್ಧಿ ಹೇಳೋರು ಜಾಸ್ತಿ. ನಮ್ಮ ಪರಿಸ್ಥಿತಿ ಮನಸ್ಥಿತಿ ಅರ್ಥ ಆಗಲ್ಲ ಯಾರಿಗೂ. ಈಗ ನನ್ನ ನೆಮ್ಮದಿನೇ ಮುಖ್ಯ, ನನಗೆ ನನ್ನ ಹೆಂಡತಿ ಮಕ್ಕಳೇ ಮುಖ್ಯ. ಬೇಡ ನನ್ನ ಮಾತು ಕೇಳೋ. ಗಂಗಾ ಬಚ್ಚೆ ಅಯ್ಯೋ ನನ್ನ ಪ್ರೀತಿ ಶವಾಚಿದೆ ಎದೆ ಜೊತೆ ಕಥೆ ಮುಗಿದಿದೆ. ವಿಧಿಯ ನಾಟಕ, ವಿಧಿಯ ನಾಟಕ, ವಿಧಿಯ ನಾಟಕ, ಬದುಕು ಸೂಟಕ. ಏನು ಅಂದ್ರೆ ಯಾಕೋ ಮಗ ತುಂಬಾ ನೆನಪಾಗ್ತಿದ್ದಾನೆ. ಅವನ ಜೊತೆ ಮಾತಾಡ್ಬೇಕು ಅನ್ಸ್ತಿದೆ. ಈ ಥರನೇ ಅವರು ಅನಿಸ್ಬೇಕಲ್ವಾ? ನಮ್ಮಂತಿದೆಯೋ ಏನೋ. ಹೌದು, ಸರಿ ಹೋಗು, ಅವತ್ತ ಮಾತಾಡು. ಮಕ್ಕಳು ಅಂತ ಎಲ್ಲಾರ್ನೂ ದೂರ ಮಾಡ್ಕೊಂಡ್ಬಿಡ್ತೀವಿ. ಆಮೇಲೆ ಮಕ್ಳೇನೋ ದೂರ ಮಾಡ್ಬಿಡ್ತಾರೆ. ನಿಮ್ಗೆ ಎಷ್ಟು ಜನ ಮಕ್ಕಳು? ಇದಾನೆ ಮಗ. ಈಗ ನಾವು ಅವನಿಗೆ ಭಾರ ಆಗ್ಬಿಟ್ಟಿವಿ. 5 ವರ್ಷದಲ್ಲಿ ನನ್ನ ಮಗ ಚೆನ್ನಾಗಿ ಓದ್ಬೇಕು ಅಂತ ಹಾಸ್ಟೆಲ್ಗೆ ಹಾಕಿದ್ವಿ. ಹಗಲು ರಾತ್ರಿ ದುಡ್ದು ಹಾಸ್ಟೆಲ್ಗೆ ಫೀಸ್ ಕಟ್ಟಿದ್ವಿ. ಅವನು ಕೂಡ ಚೆನ್ನಾಗಿ ಓದ್ಕೊಂಡು ಕೆಲಸಕ್ಕೂ ಸೇರಿದ. ಆಮೇಲೆ ಮದುವೆನೂ ಮಾಡ್ಕೊಂಡ. ಯಾಕೋ ಗೊತ್ತಿಲ್ಲ ನಮ್ಮ ಇಲ್ಲಿಗೆ ಕರ್ಕೊಂಡ್ಬಿಟ್ಟೋದು. ಈಗ ಮಗನ ಜೊತೆ ಮಾತಾಡ್ಬೇಕು ಅನ್ಸುತ್ತೆ. ಆದ್ರೆ ಹಲೋ ಮಗ, ಹೇಗಿದ್ಯಪ್ಪ? ನಾನ್ ಚೆನ್ನಾಗಿದ್ದೇನೆ. ಸರಿ ಜಾಸ್ತಿ ಇದೆ, ಸ್ವೆಟರ್ ಹಾಕೊಂಡೋಡಾಡು. ಅಮ್ಮ, ನಾನು ಏನ್ ಚಿಕ್ಕ ಮಗಲ್ಲ. ನೀ ಇಷ್ಟೇ ದೊಡ್ಡನಾದ್ರು ನಂಗೆ ನೀನು ಚಿಕ್ಕ ಮಗನೇ ಕಣೋ. ಆಯ್ತಾಯ್ತು, ಏನ್ ಹೇಳು ಮಗ, ನೀನ್ ನೋಡ್ಬೇಕು ಅನಿಸಿದ ಕಣಪ್ಪ. ಅಮ್ಮ. ನಾನೀಗ ತುಂಬಾ ಬಿಸಿ ಇದ್ದೀನಿ. ಹೋಗಿರು. ಮಗನ್ ಜೊತೆ ಮಾತಾಡ. ಮಾತಾಡೆ, ಆಮೇಲೆ ಮಾಡ್ತೀನಿ ಅಂತ. ಮನುಷ್ಯನ ತೊಂದರೆ ಇದ್ರೆ ಸರಿ ಮಾಡ್ಕೋಬಹುದು. ಅದೇ ಮನಸ್ಸಲ್ಲೇ ತೊಂದರೆ ಇದ್ರೆ ಸರಿ ಮಾಡ್ಕೊಳ್ಳೋದು ಕಷ್ಟ. ಮತ್ತೆ ಇಲ್ಲದ ಇಲ್ಲದ ಬದುಕು. ಆದ್ರೂ ಹೇಗೋ ಸಾಕ್ತಾ ಇದೆ ಜೀವನ. ಆದ್ರೆ ಯಾರಿಗೂ ಇಂಥ ಕಷ್ಟ ಕೊಡಬೇಡ ದೇವ್ರೆ. ಹಾಸ್ಪಿಟಲ್ ಬೆಡ್ ಮೇಲೆ ಬಿಚ್ಕೊಂಡು ಮೂಗ್ಗೆ ಬಾಯಿಗೆ ಪೈಪ್ ಹಾಕ್ಸ್ಕೊಂಡು 4 ಜನ ಕೊರೆಯಾಗಿ ಈ ಜೀವ ಯಾಕಾದ್ರೂ ಬದುಕಿದೆಯೋ ಹಂಚ್ಕೊಂಡು ದುಃಖಕ್ಕಿಂತ ಮಕ್ಕಳು ಹೊರಕ್ಕಾಕಿದ್ರು ಪರವಾಗಿಲ್ಲ, ಆರೋಗ್ಯ ಕೊಟ್ಟಲ್ಲ ದೇವ್ರೆ ಅಂತ ಖುಷಿ ಪಡ್ಬೇಕು. ಹೌದೌದು, ನೀವ್ ಹೇಳೋದು ನಿಜ. ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ ಕೊಡ್ಬೇಕಾಗಿರೋ ಪ್ರೀತಿನ ನಾವು ಕೊಡ್ಲಿಲ್ಲ. ಅವರು ಬೇರೆಯವ್ರ ಜೊತೆ ಬೆಳೀತಾ ಬೆಳೀತಾ ಸಂಬಂಧನೇ ಮರ್ತ್ಬಿಟ್ರು. ಈಗ ನಾವು ಅವಳನ್ನ ಬಯಸ್ತಾ ಇದೀವಿ. ಸಿಕ್ತಿರೋ
ಅಷ್ಟೇ. ಅಪ್ಪ ಅಮ್ಮ ಮಾಡಿದಸ್ತಿ ಮಕ್ಕಳಿಗೆ ಅನ್ಭವಿಸ್ತಾರೋ ಅದೇ ರೀತಿ ನಾವು ಮಾಡಿದ ಸಾಲ ನಾವೇ ತೀರಿಸ್ಬೇಕು. ಇದು ಪ್ರಕೃತಿ ನಿಯಮ. ಏನಂತ ಮೊದಲೇ ತಿಳಿಸೋ ಭಗವಂತ, ಆಸೆ ಇಲ್ಲದೆ ಬದುಕೆ ಮನುಷ್ಯ ಜನ್ಮ ಬೇಡ ದೇವನೇ, ಕನಸು ಕಾಣೆ ಮನಸ್ಸಿ ಸುಮ್ಮನೆ ಬೇಡದಂಗೆ ಕಳಿಸೋ ಬೇಗನೆ. ಏನೇ ನಿಶಾ, ಈಗ ತುಂಬಾ ಖುಷಿಯಾಗಿದ್ಯಾ ಅಲ್ವಾ? ಹೌದು ಕಣೆ, ನಮ್ಮ ಅತ್ತೆ ಮಾವನ ಹೊರಗಡೆ ಬಿಟ್ಟಾದ್ಮೇಲೆ ನಾವು ತುಂಬಾ ಹ್ಯಾಪಿ ಆಗಿದ್ದೀವಿ. ಹೌದಾ, ನಾನು ಹಂಗೆ ಮಾಡ್ಲಾ? ಓ, ವೈ ನಾಟ್? ನಿಶಾ, ನಿಶಾ ಎಲ್ಲೇ ಇದೀಯಾ? ಸ್ವಲ್ಪ ನೀರು ತಗೊಂಡ್ ಬರ. ಏ, ನಿನ್ ಗಂಡ ಬಂದ? ಬಂದ್ರೆ ಬರ್ತೇನೆ ಬೇಡ. ಮಗ, ಸ್ವಲ್ಪ ನೀರು ತಗೊಂಡ್ ಬರ. ಇಲ್ಲ, ನನ್ ಗೇಮ್ನಲ್ಲಿ ಬಿಸಿ ಇದೀನಿ. ಅಪ್ಪ ಇಷ್ಟೊಂದು ನೋವಾಗಿದ್ರು ಗೇಮ್ ಹೆಚ್ಚಾಯ್ತಿಲ್ಲ ನಿಂಗೆ. ಈಗೇನ್ ಮಾಡ್ತೀಯ? ನಿಜವಾಗ್ಲು ನಮ್ ವಯಸ್ಸಾದ್ಮೇಲೆ ನೋಡ್ಕೊಳ್ತೀಯೇನೋ? ನಾನ್ ಯಾಕೆ ನೋಡ್ಕೊಂಡೆ? ನೀವು ನಿಮ್ಮ ಅಪ್ಪ ಅಮ್ಮನ ನೋಡ್ಕೊಂಡಿದ್ದೀರಾ? ಅಯ್ಯೋ ದೇವ್ರೇ, ಎಂತ ತಪ್ಪು ಮಾಡಿಬಿಟ್ಟಿದೆ. ಈಗಲೇ ಅಪ್ಪ ಅಮ್ಮನ ನೋಡ್ಬೇಕು ಅನಿಸ್ತಿದೆ. ನೋಡೋಣ, ಫೋನ್ ಮಾಡ್ತೀನಿ. ಯಾತ್ರೆ ಹೆಜ್ಜೆ ಇರುವ ಮುನ್ನ ತೆರೆಗಿಂದೆ ಜಾತ್ರೆ ಮುಗಿದಿದೆ. ಹಲೋ, ಯಾರು? ಹಲೋ ಸರ್, ಹಲೋ ಸರ್. 2 ತಿಂಗಳಿಂದ ಇಬ್ರು ಗಂಡ ಹೆಂಡತಿ ಬಂದು ಸೇರಿದ್ರಲ್ಲ, ಹೇಗಿದ್ದಾರೆ ಸ್ವಾಮಿ? ಹೌದಾ? ತುಂಬಾ ಚೆನ್ನಾಗಿದ್ದಾರೆ. ಅದೇಗೆ ಸರ್, ನನ್ನ ಮಗನ್ ಬಿಟ್ಟು ಚೆನ್ನಾಗಿದ್ದಾರೆ ಅಂತ ಹೇಳ್ತೀರಾ? ಅವರು 30 ವರ್ಷದಿಂದ 4 ಮಗುನ ದತ್ತು ತಗೊಂಡೋಗಿದ್ರು. ಈಗ ಅವರೇ ಬಂದಿದ್ದಾರೆ. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹೆತ್ತವರು ಪಡೋ ಕಷ್ಟ ಗೊತ್ತಾಗೋದು ಮಕ್ಕಳು ಹೆತ್ತವರ ಸ್ಥಾನದಲ್ಲಿ ನಿಂತಾಗ. ಜಗತ್ತಿಗೆ ಪರಿಚಯಿಸಿದವಳು ತಾಯಿ, ಜಗತ್ತನ್ನೇ ಪರಿಚಯಿಸಿದವನು ತಂದೆ. ಪ್ರಪಂಚದಲ್ಲಿ ಮೋಸವಿಲ್ಲದ ಜಾಗವೆಂದರೆ ಅದು ಅಮ್ಮನ ಗರ್ಭ, ಅಪ್ಪನ ನೆರಳು. ನಿಲ್ಲಲು ಕಲಿಸಿದ ತಾಯಿ, ಬೀಳದಂತೆ ನೋಡಿಕೊಳ್ಳುವ ತಂದೆ, ಮಕ್ಕಳಿಗಾಗಿ ಪ್ರೀತಿ ವಾತ್ಸಲ್ಯವನ್ನು ಧಾರೆ ಎರೆದವರು. ಅದೇ ತಂದೆ ತಾಯಿ ಮುಪ್ಪಾದಾಗ ಕ್ಷುಲ್ಲಕ ಕಾರಣಕ್ಕೆ ಪ್ರೀತಿ ತೋರದೆ ಅವರನ್ನು ದೂರ ಹಾಕುವುದು, ವೃದ್ಧಾಶ್ರಮಕ್ಕೆ ಸೇರಿಸುವುದು ಎಂಥ ವಿಪರ್ಯಾಸ. ಒಂದು ತುತ್ತು ಅನ್ನ ಹಾಕಿದ್ದಕ್ಕೆ ಮೂಕ ಪ್ರಾಣಿಗಳೇ ಯಜಮಾನನ ಋಣ ತೀರಿಸಲು ಮುಂದಿರುವಾಗ ಮನುಷ್ಯರಾದ ನಾವು ಮನುಷ್ಯತ್ವವನ್ನು ಮರೆತು ಕ್ರೂರವಾಗಿ ಬದುಕುತ್ತಿದ್ದೇವ. ಆಧುನಿಕತೆ ಬೆಳೆದಂತೆ ಪ್ರೀತಿ ಪ್ರೇಮ ಸಂಬಂಧಗಳ ಮೌಲ್ಯಗಳನ್ನು ಕಳೆದುಕೊಳ್ಳುತ್ತಿದ್ದೇವ. ಅಜ್ಜಿ ತಾತರ ಕುರಿತು ಮೊಮ್ಮಕ್ಕಳಿಗೆ ಮೌಲ್ಯಗಳ ಕತೆ ಹೇಳುತ್ತಿದ್ದ ಸಂದರ್ಭಗಳು ಈಗ ನಶಿಸಿ ಹೋಗಿವೆ. ಯಾಂತ್ರಿಕ ಬದುಕಿನಲ್ಲಿ ಖುಷಿ ಕೊಡುವ ಸಂಬಂಧಗಳನ್ನು ದೂರ ಮಾಡಿಕೊಳ್ಳುತ್ತಿದ್ದೇವೆ. ಎಷ್ಟೇ ಹಣ ಆಸ್ತಿ ಸಂಪಾದಿಸಿದ್ದರೂ ನಮಗೆ ಕೊನೆಯಲ್ಲಿ ಬೇಕಾಗಿರುವುದು ಪ್ರೀತಿ. ಆ ನಿಜವಾದ ಪ್ರೀತಿ ಸಿಗುವುದು ಮುಪ್ಪಿನಲ್ಲಿ ಮಾತ್ರ.